ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಂದಾದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಆ್ಯಕ್ಚುಲಿ ನನಗೆ ಜಾಸ್ತಿ ಬೆಳಗ್ಗೆಯಿಂದ ಮಾಡೋಕ್ಕಾಗಲ್ಲ, ಆದರೆ ಅದರಲ್ಲೂ ಇವತ್ತು ಶುಕ್ರವಾರ ಅಲ್ವಾ, ಸೊ ಮಾಡೋಕ್ಕಾಗಿಲ್ಲ. ಮತ್ತು ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಇವತ್ತು ಲಾಗಲ್ಲಿ ಏನೇನಿರುತ್ತೆ ಅಂದರೆ, ಅದೇ ಒಂದು ಬ್ಲ್ಯಾಕ್ ಹೆಡ್ಸ್ನ ಯಾವ ರೀತಿ ರಿಮೂವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು, ಕೆಲವು ಕಿಚನ್ ಒಳಗಡೆ ಸಿಗ್ತಕ್ಕಂಥ ಪದಾರ್ಥನ ಬಳಸಿಬಿಟ್ಟು ನಮ್ಮ ಬ್ಲ್ಯಾಕ್ ಹೆಡ್ಸನ್ನು ಯಾವ ರೀತಿ ರಿಮೂವ್ ಮಾಡ್ಕೋಬೋದು ಅಂತೇಳಿ ಒಂದು ಸ್ಕಿನ್ಗೆ ತೋರಿಸೋಣ ಅಂತಿದ್ದೀನಿ. ಜೊತೆಗೆ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಿದ್ದೆ ನಿನ್ನೆ ಒಂದು ಮುಗ್ಬಿಟ್ಟು ಹೋಗ್ಬಿಟ್ಟಿದೆ ಅಂತೇಳ್ಬಿಟ್ಟು. ಸಿಗಲೇ ಇಲ್ಲ ಫ್ರೆಂಡ್ಸ್, ತುಂಬ ಹುಡುಕಿದ್ವಿ, ಸಿಗಲಿಲ್ಲ, ಎಲ್ಲೋಯ್ತು ಅಂತಲೇ ಗೊತ್ತಾಗಿಲ್ಲ. ನಿನ್ನೆ ನೋಡಿ ಒಂದಿನ ನಮ್ಮ ಮನೆಯವರು ಮನೇಲಿಲ್ಲ, ಅದಕ್ಕೆ ಕಡಿಬಿಡಿಯಲ್ಲಿ ಕಳ್ಕೊಂಬಿಟ್ಟಿದ್ದೀನಿ. ತುಂಬ ಫೀಲ್ ಆಯಿತು, ಯಾಕಂದರೆ ಇಷ್ಟಪಟ್ಟು ತೊಗೊಂಡಿದ್ದು ತುಂಬ ವರ್ಷಗಳಿಂದ ಇತ್ತು. ನಾನು ಚಿಕ್ಕದೇ ಯಾವಾಗಲೂ ಜಾಸ್ತಿ ಯೂಸ್ ಮಾಡಿ, ರಿಂಗೆಲ್ಲ ಇದೆ, ನನಗೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ನಾನು ಯೂಸ್ ಮಾಡಲ್ಲ. ನಮ್ಮ ಮನೆಯವ್ರು ನನಗೆ ಸರ್ಪ್ರೈಸ್ ಗಿಫ್ಟ್ ಅಂತೇಳಿ ಬರ್ತಡೇ ಗಿಫ್ಟ್ ಆ್ಯಕ್ಚುಲಿ ಅದು. ಅಂದರೆ ಅದನ್ನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಈಗಲೂ ತೋರಿಸ್ತೀನಿ ನೋಡಿ, ನಾನು ಹಾಕ್ಕೊಂಡು ಈಗ ಹಾಕ್ಕೊಳ್ಳೋಣ ಅಂತಿದ್ದೀನಿ ನೋಡಿ. ಇದು ಸರ್ಪ್ರೈಸ್ ಗಿಫ್ಟ್ ಆ್ಯಕ್ಚುಲಿ ನನಗೆ ಬರ್ತಡೇಗೆ. ಅಂದರೆ ನಾನು ಯಾವಾಗೋ ಒಂದು ಸರಿ ಹೇಳಿದ್ದಕ್ಕೆ ಅವರು ನನಗೆ ಗೊತ್ತಿಲ್ಲದೆ ತಂದಿಟ್ಟಿದ್ರು. ಅಂದರೆ ಸ್ವಲ್ಪ ದೊಡ್ಡದಿದೆ ಅನಿಸುತ್ತೆ, ಬಟ್ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ. ಹಾಕ್ಕೊಂಡ್ಮೇಲೆ ನನಗೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ನೀವು ತೆಗ್ದುಬಿಟ್ಟು ಮತ್ತೆ ಚಿಕ್ಕ ತೊಗೊಳ್ತೀನಿ. ಅಂದರೆ ಇದು ನಾನು ಆ್ಯಕ್ಚುಲಿ ಸೀರೆಗೆ ಮ್ಯಾಚ್ ಆಗಲಿ ಅಂತ ತೊಗೊಂಡಿದ್ದು. ಅಂದರೆ ಹೇಳಿದ್ದ ಕೂಡ ಆ ಥರನೇ, ಸೀರೆ ಉಟ್ಕೊಂಡಾಗ ಟ್ರೆಡಿಷ್ನಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಅದಕ್ಕೆ ಅವ್ರು ನಾನು ಹೇಳಿದ್ದು ಕೇಳಿಬಿಟ್ಟು ನನ್ನ ಬರ್ತಡೇಗೆ ಸರ್ಪ್ರೈಸಾಗಿ ತಂದು ಕೊಟ್ಟಿದ್ದರು. ಬಟ್ ಈಗ ಅನಿವಾರ್ಯವಾಗಿ ಇಲ್ಲಿ ಅದು ನಾನು ಒಂದು 7 ವರ್ಷದ ಹಿಂದೆ ಒಂದು 5-6 ತಂದಿಟ್ಕೊಂಡಿದ್ದೆ. ಅದು ನನ್ನ ಮದುವೆ ಟೈಮಲ್ಲಿ ಮಿಸ್ ಆಗೋಯ್ತು. ಒಂದಿತ್ತು, ಇನ್ನು ಮಿಕ್ಕಿದ್ದೆಲ್ಲ ಮಿಸ್ ಆಗೋಯ್ತು. ಯಾರು ತೊಗೊಂಡ್ರು ಹೆಂಗೋ ಗೊತ್ತಾಗಿಲ್ಲ ಮದುವೆ ಗಲಾಟೆಯಲ್ಲಿ. ಸೊ ಇದನ್ನು ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ, ಯಾಕಂದರೆ ಸ್ಟೋನ್ಸ್ ಇದಾವಲ್ಲ. ಆದರೂ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಕ್ಲಿಯರಾಗಿ ಕಾಣಿಸ್ಬೇಕಂತಂದರೆ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಆಮೇಲೆ ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ರಿಮೂವ್ ಮಾಡಿಬಿಡ್ತೀನಿ. ಅಂದರೆ ರಿಮೂವ್ ಮೀನ್ಸ್ ಅದು ತೆಗ್ದುಬಿಟ್ಟು ಬೇರೆದು ಹಾಕೊಳ್ಳೋಣ ಅಂತಿದ್ದೀನಿ. ಆ್ಯಕ್ಚುಲಿ ನನಗೆ ಡೈಲಿ ಹಾಕೊಳ್ಳೋಕೆ ಇದು ಇಷ್ಟ ಇಲ್ಲ, ಆದರೆ ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಮತ್ತು ಶುಕ್ರವಾರ ಬೇರೆ ತುಂಬ ಬೇಜಾರಾಗುತ್ತೆ. ಹಣೆಯಲ್ಲಿ ಕುಂಕುಮ ಮತ್ತು ಇದು ಇದ್ರೇ ಒಳ್ಳೆಯದು, ಮುತ್ತೈದೆಯರಲ್ವಾ, ಸೊ ಇದು ಇರಲೇಬೇಕು. ಬಟ್ ನನಗೆ ಟ್ರೈ ಮಾಡ್ತೀನಿ, ತುಂಬ ಹುಡುಕಿದ್ವಿ, ಮತ್ತು ಬೆಳಗ್ಗೆ ಕೂಡ ಸರ್ಚ್ ಮಾಡಿದ್ವಿ, ಸಿಗಲೇ ಇಲ್ಲ. ಹಾಗಾಗಿ ಇದು ಈಗ ಹಾಕೊಳ್ಳೋಣ. ಅದನ್ನು ಹಾಕ್ಕೊಂಡ್ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಯಾವ ರೀತಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಏನು ಬೇಜಾರಿಲ್ಲ, ನನಗೂ ಕೂಡ ಇಷ್ಟ ಇಲ್ಲ, ನೋಡೋಣ ಅಂತೇಳಿ ಯಾವ್ದು ಹಾಕ್ಕೊಂಡು ಬರ್ತೀನಿ. ಹಾಕ್ಕೊಂಡು ಬಂದಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಹಾಕ್ಕೊಂಡು ಬಂದೆ. ನನಗೇನು ತುಂಬ ದೊಡ್ಡದು ಅನಿಸ್ತಿದೆ, ಬಟ್ ನಮ್ಮ ಮನೆಯವ್ರು ಕೊಡಿಸಿರೋದಲ್ವಾ, ಸೊ ಅವ್ರು ಏನಂತಾರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ. ನಾನು ಫಸ್ಟ್ ಡೇ ನನಗೆ ತೋರಿಸ್ತಿಲ್ಲ ಅಂತ ಹೇಳಿದೆ, ತುಂಬ ಇದೆ ಅಂತ ಹೇಳಿದೆ. ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ಆಫೀಸಲ್ಲಿ ಎಲ್ಲರೂ ಹೇಳಿದ್ರು, ತುಂಬ ಜನಮ್ಮ, ದಯಮಾಡಿ ಇದನ್ನ ರಿಜೆಕ್ಟ್ ಮಾಡಬೇಡ, ನಿಮ್ಮ ಮನೆಯವರು ನಿನಗೆ ಇಷ್ಟಪಟ್ಟು ಸರ್ಪ್ರೈಸ್ ಗಿಫ್ಟು, ಪಾಪ ತುಂಬ ಒಂದು ವಾರದಿಂದನೇ ಪ್ಲ್ಯಾನ್ ಮಾಡಿಬಿಟ್ಟು ತಂದು ಆಫೀಸಲ್ಲೇ ಇಟ್ಕೊಂಡಿದ್ರು. ಬರ್ತಡೇ ದಿನ ನಾನು ತಂದು ಕೊಟ್ಟಾಗ ನಾನು ಸುಮ್ಮನೆ ಇದೆ, ಕಲರ್ ಸ್ವಲ್ಪ ಚೇಂಜ್ ಇರಬೇಕಾಗಿತ್ತು ಅಂತಷ್ಟೇ. ಅಂದರೆ ನನಗೆ ಸೀರೆ ವೇರ್ ಮಾಡಿದಾಗ ಟ್ರೆಡಿಷ್ನಲ್ ಅಂದರೆ ಜೋಲರೆಲ್ಲ ಹಾಕೊಂಡಿರ್ತೀವಲ್ಲ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಬಟ್ ಅವ್ರು ನನಗೆ ಕೇಳದೆ ತಂದಿದ್ರು. ಅವ್ರು ಹೇಳ್ತಾರೆ ಇವಾಗ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಕಮೆಂಟ್ ಮಾಡಿ ಚೆನ್ನಾಗಿದೆ, ನಾ ಡಿಸೈನ್ ಕಾಣಿಸ್ಲಿ ಅಂತೇಳಿ ಅಷ್ಟು ಹತ್ರದಿಂದ ಕ್ಯಾಮ್ರಾ ತಂದುಬಿಟ್ಟು ನೋಡಿ ತೋರಿಸಿದ್ದು. ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ, ಅದನ್ನು ತೆಗ್ದುಬಿಟ್ಟು ಬೇರೆ ತಗೊಳ್ತೀನಿ. ಸೀರೆ ಟೈಮಲ್ಲಿ ಮಾತ್ರ ಹಾಕ್ಕೊಳಕ್ಕಂತ ತುಂಬ ಇಷ್ಟ. ಅದರಿಂದ ಆ ಲುಕ್ಕಿಗೆ ಚೆನ್ನಾಗಿ ಕಾಣಿಸುತ್ತೆ. ಹೇರ್ ಸ್ಟೈಲೆಲ್ಲ ಸ್ಯಾರಿಗೆ ತಕ್ಕಂತೆ ಮಾಡ್ಕೊಂಡಿರ್ತೀವಿ, ಮತ್ತು ಜ್ಯುವೆಲರ್ಸ್ ಎಲ್ಲ ಹಾಕ್ಕೊಂಡಿರ್ತೀವಿ, ಕಿವಿಯಲ್ಲೆಲ್ಲ ಅದೆಲ್ಲ ಹಾಕ್ಕೊಂಡಿರ್ತೀವಿ, ಇದಕ್ಕೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಡಿದ್ದೆ ಅವ್ರಿಗೆ. ಸೊ ಇವತ್ತು ಇಲ್ಲದೆ ಇರೋದಕ್ಕೆ ಕಳೆದೋಯ್ತಲ್ವಾ, ಸೊ ಇಲ್ಲಿ ಅಂದರೆ ಹಾಕ್ಕೊಂಡಿದ್ದೀನಿ. ಶುಕ್ರವಾರ ಬೇರೆ ಅದು ಮುತ್ತೈದರಿಗೆ ತುಂಬ ಲಕ್ಷಣ, ಕುಂಕುಮ ಮತ್ತು ಇದು ಮೂಗುತಿ, ಬಳೆ, ಮಾಂಗಲ್ಯ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಂಗಾಗಿ ನನಗೆ ಬೆಳಗ್ಗೆ ಹಾಕೊಳ್ಳೋದಕ್ಕಾಗಲಿಲ್ಲ, ತುಂಬ ಬೆಳಗ್ಗೆ ಯಾವಾಗಲೂ ಬ್ಯುಸಿನೇ ನಾನು. ಸೊ ಹಂಗಾಗಿ ಟೈಮ್ ಸಿಕ್ತು, ಹಾಕ್ಕೊಂಡೆ. ಇನ್ನೊಂದು ಫೈನಲ್ ಆಗಿ ನಿಮಗೆ ಸ್ಕಿನ್ ಕೇರ್ ಹೇಳ್ತೀನಿ ಅಂತ ಹೇಳಿದೆ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಯಾವ ಥರ ರಿಮೂವ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಅದಕ್ಕೂ ಮೊದಲು ಒಂದು ವಿಷಯ ಶೇರ್ ಮಾಡ್ಕೊಳ್ಬೇಕಂತಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ತುಂಬ ಬೇಜಾರಾಯಿತು. ಏನಿಲ್ಲ, ಬೇಜಾರು ಅಂದರೆ ಮೆಡಿಕಲ್ ಚೆಕಪ್ಗೆ ಹೋಗಿದ್ರು ಅಂತ ಹೇಳಿದ್ನಲ್ವ, ಸ್ವಲ್ಪ ರಿಪೋರ್ಟ್ ಬಂದಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ.
ಬೇಕಾದ್ರೆ ರಿಪೋರ್ಟ್ಸ್ ಕೂಡ ತೋರಿಸ್ತೀನಿ ನೋಡಿ. ಒಂದೇ ಒಂದು ಏನು ಹೇಳಿದ್ರಂದರೆ ಇದು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿದರು ನಮ್ಮ ಮನೆಯವ್ರಿಗೆ. ನೋಡಿ ಫ್ರೆಂಡ್ಸ್, ರಿಪೋರ್ಟ್ ಬಂದಿದೆ. ಈ ಥರ ಎಲ್ಲ ECG ಅಂತೆ, ಆಮೇಲೆ 3D ಅಲ್ಲೆಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ. ರಿಪೋರ್ಟ್ಸ್ ಎಲ್ಲ ಬಂದಿದೆ. ಸ್ವಲ್ಪ ಬೇಜಾರಾಗಿದ್ದಕ್ಕೆ ನಿಮ್ಗೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಲ್ಲ, ಸೊ ಹಂಗಾಗಿ ಇದರಿಂದ ಕೂಡ ಕೆಲವೊಂದು ಯೂಸ್ ಇದಾವೆ ಫ್ರೆಂಡ್ಸ್, ಹಂಗಾಗಿ ಎಲ್ಲ ಶೇರ್ ಮಾಡೋಣ ಅಂತಿದ್ದೀನಿ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದು ಒಂದು ಒಳ್ಳೆಯದೇ ಅಂತ ಅಂದ್ಕೊಳ್ತೀನಿ. ಇದೇ ಥರ ಎಲ್ಲ ಡಿಪಾರ್ಟ್ಮೆಂಟ್ವರೆಗೂ ಮಾಡಿದ್ರೇ ತುಂಬ ಅನುಕೂಲ ಅನಿಸುತ್ತೆ. ಯಾಕಂದರೆ ಇಯರ್ಲಿ ಒನ್ಸ್ ಎಲ್ಲ ನಮ್ಮ ಬಾಡಿ ಚೆಕಪ್ ಮಾಡಿಕೊಂಡ್ರೆ ತುಂಬ ಒಳ್ಳೇದಲ್ವಾ. ಸೊ ಹಂಗಾಗಿ ಇದು ನೋಡಿ, ಫ್ಯಾಟಿ ಲಿವರು, ಆಮೇಲೆ ಎಕ್ಸ್ರೇ ಮಾಡಿದ್ದಾರೆ. ಈ ಥರ ಡಿಜಿಟಲ್ ಸಿಸ್ಟಮ್ ಬಂದಿದೆ ಇವಾಗೆಲ್ಲ. ಎಕ್ಸ್ರೇ ನೋಡಿರಿ ಈ ಥರ ಬಂದಿದೆ. ಅಂದರೆ ಇದೆಲ್ಲ ಸಬ್ಮಿಟ್ ಮಾಡಬೇಕು ಆಫೀಸಿಗೆ, ಬಟ್ ನಾನು ಇನ್ನು ತೊಗೊಂಡೋಗಿರಲಿಲ್ಲ ನಮ್ಮ ಮನೆಯವರು, ಸೊ ಹಂಗಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿದೆ ನೋಡಿ, ಡಿಜಿಟಲ್ ಸಿಸ್ಟಮ್ ಅನಿಸುತ್ತೆ ಇದು ಎಕ್ಸ್ರೇ. ಆಮೇಲೆ ECG ಮಾಡಿದ್ದಾರೆ. ನೋಡಿರಿ ಇದೆಲ್ಲ ಫ್ಯಾಟಿ ಲಿವರ್ ಅಂತೆ, ಮತ್ತು ಇದು ECG ಅಂತೆ. ಎಲ್ಲ ನಾರ್ಮಲ್ ಇದೆ, ಏನೂ ತೊಂದರೆ ಇಲ್ಲ ನಮ್ಮ ಮನೆಯವ್ರಿಗೆ. ಅಂದರೆ ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಇದೇ ರಿಪೋರ್ಟ್ ನೋಡಿ ಇರ್ತಿರೋದು. ಇದೇ ರಿಪೋರ್ಟಲ್ಲಿ ಬಂದುಬಿಟ್ಟು ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ, 9 kg ಅಷ್ಟು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತೆ. ಅದೇನೋ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಅದೇನೋ ಅಷ್ಟೇ ಹೇಳಿದ್ದು ನಮ್ಮ ಮನೆಯವರು. 9.3 ಸ್ವಲ್ಪ ಜಾಸ್ತಿ ಆಗಿದೆ ಓವರ್ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಇನ್ನೂ ಕೆಲವು ರಿಪೋರ್ಟ್ಸ್ ಬಂದಿಲ್ಲ, ಬಟ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು. ಇದೊಂದೇ ಸ್ವಲ್ಪ ಆ ಥರ ಇರೋದು ಅಂತ ಹೇಳಿದರು. ಮತ್ತು ಇದು ECG ರಿಪೋರ್ಟ್ ಇದು ಕೂಡ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ. ಆಮೇಲೆ ಯಾವುದೂ ತೊಂದರೆ ಇಲ್ಲ ಫ್ರೆಂಡ್ಸ್. ಆಮೇಲೆ ಇದು ಇನ್ನು ಬಾಡಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಬಾಡಿದು ನಾವು ಏನು ನ್ಯೂಟ್ರಿಷನ್ ಎಲ್ಲ ತಗೊಂಡು ಬಾಡಿ ಮೇಂಟೈನ್ ಮಾಡ್ತೀವಲ್ವ, ಸೊ ಆ ಥರ ಕೆಲವೊಂದು ಗೈಡೆನ್ಸ್ ಮಾಡಿದ್ದಾರೆ ಡಾಕ್ಟರ್ಸ್. ಏನಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದಕ್ಕೆ ಏನೇನು ಮಾಡಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಸಜೆಷನ್ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಡಾಕ್ಟರ್ಸ್ ಸಿಗಲಿಲ್ಲಂತೆ. ಸೊ ಇದಕ್ಕೂ ಕೂಡ ಇನ್ನೊಂದಿನ ಯಾವ ಥರ ಫ್ರೀ ಮಾಡ್ಕೊಂಡು ಯಾವತ್ತಾದ್ರೂ ಅಂತಲ್ಲ, ಈ ವೀಕಲ್ಲೇ ಅಂದರೆ ಇಷ್ಟು ದಿನ ಅಂತ ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥ ಪೊಲೀಸವರು ಈ ಥರ ರಿಪೋರ್ಟ್ ತೊಗೊಂಡೋಗ್ಬಿಟ್ಟು ತೋರಿಸ್ಬಿಟ್ಟು ರಿಪೋರ್ಟೆಲ್ಲ ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕಾಗುತ್ತಂತೆ. ಫೈನಲ್ ಆಗಿ ಎಲ್ಲ ಕೆಲವು ರಿಪೋರ್ಟ್ಸ್ ಅಷ್ಟೇ ಬಂದಿದ್ದಾವೆ. ಅದೇ ಸ್ವಲ್ಪ ಬೇಜಾರಾಗಿದ್ದು ಒಂದೇ ಫ್ರೆಂಡ್ಸ್, ಏನಿಲ್ಲ, ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಬಾರ್ದು. ಆ್ಯಕ್ಚುಲಿ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನಮ್ಮ ಏಜ್ಗೆ ತಕ್ಕಂಗೆ ಇರಬೇಕು ಕೊಲೆಸ್ಟ್ರಾಲ್ ಬಂದು. ಅದು ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳಿದ್ರೆ ಸ್ವಲ್ಪ ಭಯ ಅನ್ನಿಸ್ತು, ತುಂಬ ಬೇಜಾರು ಅನಿಸ್ಬಿಡ್ತು ನನಗೆ ಇವತ್ತು. ಹಂಗಾಗಿ ಏನು ಮಾಡೋಕ್ಕೂ ಮನಸ್ಸೇ ಬರಲಿಲ್ಲ. ಪೂಜೆ ಅಷ್ಟೇ ಮಾಡಿದ್ದು ನಾನು. ನಮ್ಮ ಮನೆಯವ್ರು ಹೇಳಿದ್ರೆ ಏನು ತೊಂದರೆ ಇಲ್ಲ ಅಂತ. ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರಿಗೆ ಕಾಲ್ ಮಾಡಿಬಿಟ್ಟು ಕೆಲವು ಸಜೆಷನ್ ಕೇಳಿದ್ರೆ ಅವ್ರು ಏನು ತೊಂದರೆ ಇಲ್ಲ, ಸ್ವಲ್ಪ ಫುಡ್ಡಲ್ಲಿ ಡಯಟ್ ಮಾಡಬೇಕಾಗುತ್ತೆ. ಇನ್ನೊಂದು ಏನಂದರೆ, ನಾವು ಜಾಸ್ತಿ ರೆಡ್ ಮೀಟ್ ಅಂದರೆ ನಿಮಗೆ ಇದೊಂದು ಸಜೆಷನ್ ಅಂತ ಅಂದ್ಕೊಳ್ತೀನಿ ನಾವು. ಒಂದು ನಿಮಿಷ ಫ್ರೆಂಡ್ಸು, ಒಂದು ಸಜೆಷನ್ ಅಂತಲೇ ತಿಳ್ಕೊಳ್ಳಿ. ರೆಡ್ ಮೀಟ್ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಕೆಲವು ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇದ್ದೀನಿ. ಮಟನ್, ಕುರಿ ಮಟನ್ನು, ಮೇಕೆ ಮಟನ್ನು ಆ ಥರ ತಿಂತೀವಲ್ವ, ಅದು ಸ್ವಲ್ಪ ತುಂಬ ಅವಾಯ್ಡ್ ಮಾಡೋದೇ ಒಳ್ಳೇದು ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ನಾವು ಜಾಸ್ತಿ ಅದನ್ನೇ ತಿಂತಾ ಇದ್ದಿದ್ದು, ವೀಕ್ಲಿ ಒನ್ಸ್ ಅದೇ ತಿಂತಾ ಇದ್ವಿ. ಆಮೇಲೆ ನಾಟಿ ಕೋಳಿ ತಿಂತಾ ಇದ್ವಿ. ಸೊ ನಾನ್ ವೆಜ್ ತಿನ್ನೋದೇ ನನಗೇನೋ ನಮ್ಮ ಮನೇಲಿ ಈ ಥರ ರಿಪೋರ್ಟ್ ಬಂದ ನನಗನ್ಸಿದ್ದು. ಅವರು ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ಆ ಥರ ಸ್ವಲ್ಪ ಮಟನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ. ನಮ್ಮ ಮನೆ ಪರ್ಸ್ನಾಲಿಟಿ ನೋಡಿದ್ರೆ ನೀವು ನೋಡ್ರಿ ಏನು ಅನ್ಕೊತೀರಿ, ಇಲ್ಲ ಅನಿಸುತ್ತೆ ಆ ಥರ ಇದೆ. ತುಂಬ ಹೆವಿ ಸ್ಟ್ರಾಂಗ್ ಇದ್ದಾರೆ. ಬಟ್ ಏನಂತಂದರೆ ಅವ್ರ ಏಜ್ ಏನು ತುಂಬ ಜಾಸ್ತಿನೂ ಕೂಡ ಇಲ್ಲ ಫ್ರೆಂಡ್ಸು, ಒಂದು 34 ಇದೆ ನಮ್ಮ ಮನೆಯವ್ರಿಗೆ ಏಜ್ ಅಷ್ಟೇ. ಅವ್ರ ಏಜಿಗೆ ತಕ್ಕಂಗೆ ಇದ್ದಾರೆ ಪರ್ಸ್ನಾಲಿಟಿ ಅಂತ ಅನ್ಸ್ಬೋದು, ಅದಕ್ಕಿಂತ ಕಡಿಮೆನೂ ಅನಿಸ್ಬೋದು, ಆ ಥರ ಕಾಣಿಸ್ತವೆ. ಬಟ್ ಅದು ಹೊಟ್ಟೆ ಭಾಗದಲ್ಲಿ ಬಂದುಬಿಟ್ಟು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳಿದ್ರಂತೆ. ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿದ್ರಂತೆ. ಸೊ ನೆಕ್ಸ್ಟು ಬರೋದಕ್ಕೆ ಹೇಳಿದ್ದಾರೆ ಡಾಕ್ಟರ್ಸ್. ಏನಂತ ಹೇಳಿಲ್ಲ, ಸ್ವಲ್ಪ ಒಂದಷ್ಟು ಟ್ಯಾಬ್ಲೆಟ್ ಕೊಡ್ತೀವಿ. ಆಮೇಲೆ ಕೆಲವೊಂದು ಎಕ್ಸರ್ಸೈಸ್ ಮಾಡಬೇಕಂತೆ, ಬೆಳಗ್ಗೆ ಜಾಗಿಂಗು ಆ ಥರ ಎಲ್ಲ ಮಾಡಬೇಕು. ಬಟ್ ನಮ್ಮ ಮನೆ ಸ್ವಲ್ಪ ಸೋಂಬೇರಿತನ. ಇನ್ನೊಂದು ಡ್ಯೂಟಿ ಯಾವ ಥರ ಇದೆ ಅಂದರೆ, ಆಲ್ಮೋಸ್ಟ್ ನಾವು ದಣಿಬೇಕು, ನಮ್ಮ ದೇಹದ ದಣದಷ್ಟು ನಮ್ಮಲ್ಲಿರೋ ಕೊಲೆಸ್ಟ್ರಾಲು, ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಕರಗೋಗುತ್ತೆ. ಮತ್ತು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕೊಲೆಸ್ಟ್ರಾಲ್ ಇರಲೇಬಾರ್ದು ಅಂತ ಅಲ್ಲ, ಕೆಟ್ಟದೆಲ್ಲ ಹೋಗುತ್ತೆ, ಬೆವರಿನ ಮೂಲಕ ಎಲ್ಲ ಹೋಗುತ್ತೆ ಚೆನ್ನಾಗಿ ಅಂತ. ಅದಕ್ಕೆ ಬಿಸಿಲಲ್ಲಿ ದಣದಷ್ಟು ಆಗಿನ ಕಾಲದಲ್ಲಿ ಎಷ್ಟು ಸ್ಟ್ರಾಂಗ್ ಅಲ್ವಾ, ಇದಕ್ಕೆ ಹೇಳ್ತಿರೋದು. ನಮ್ಮ ಮನೆಯವ್ರ ಡ್ಯೂಟಿ ಇರೋದೇ ಆ ಥರ. ಹೆಂಗಂದರೆ
ನಮ್ಮ ಮನೆಯವ್ರದ್ದು ವೈರ್ಲೆಸ್ ಡ್ಯೂಟಿ, ಅದೇ ಎಸ್ ಪಿ ಆಫೀಸಲ್ಲೇ ಡ್ಯೂಟಿ, ಅಂದರೆ ನೆರಳಲ್ಲೇ ಕುತ್ಕೊಂಡು ಒಳಗಡೆ ಡ್ಯೂಟಿ ಇರುತ್ತೆ, ಏನಾದರೆ ಸಿಸ್ಟಮಲ್ಲಿ ವಾಕಿ ಟಾಕಿಯಲ್ಲಿ ಮಾತಾಡೋದು ಈ ಥರ ವರ್ಕ್ ನಮ್ಮ ಮನೆಯವ್ರದ್ದು. ಮನೆಯಲ್ಲಿ ತಿಂಡಿ ತಿನ್ಕೊಂಡು ಹೋದರೆ ಆಫೀಸಲ್ಲಿ ಕುತ್ಕೊಂಡೇ ಡ್ಯೂಟಿ, ಮಳೆ ಚಳಿ ಗಾಳಿ ಹೊರಗೆ ಹೋಗೋದಿಲ್ಲ, ಆ ಥರ ಡ್ಯೂಟಿ ಅಲ್ವಾ. ಸೊ ಏನಾಗ್ಬಿಟ್ಟಿದೆ, ಅವ್ರ ಬಾಡಿ ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ಸೊ ಹಂಗಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಮನೇಲಿ ಬಂದುಬಿಟ್ಟು ಅವ್ರು ಹೊರಗಡೆ ಜಾಸ್ತಿ ಆಚೆ ಹೋಗಲ್ಲ, ತಿನ್ಕೊಂಡ್ರೆ ಮನೆ ಮಕ್ಕಳು ಹೆಂಡ್ತಿ ಮನೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡೋದ್ರಿಂದ ಸ್ವಲ್ಪ ಮೊಬೈಲ್ ನೋಡೋದ್ರಿಂದ ಇದೇ ಕೆಲಸ ಅಷ್ಟೇ. ಮತ್ತು ನೆಕ್ಸ್ಟ್ ಡ್ಯೂಟಿಗೆ ಹೋದ್ರೆ ಮತ್ತು ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಕುತ್ಕೊಳ್ಳೋದೆ. ಸೊ ಹಿಂಗಾಗ್ಬಿಟ್ಟು ಅವ್ರದ್ದು ಬಾಡಿ ದಣದೇ ಇಲ್ಲ. ಇನ್ನು ನೆಕ್ಸ್ಟ್ ಇದ್ಮೇಲಿಂದ ಆದರೂ ಜಾಗಿಂಗು ವಾಕಿಂಗು ಈ ಥರ ಎಕ್ಸಸೈಸು ಈ ಥರ ಎಲ್ಲ ಅವರ ಅಭ್ಯಾಸ ಮಾಡಿಕೊಂಡು ಸ್ವಲ್ಪ ನಾನ್ ವೆಜ್ನ ಆದಷ್ಟು ಕಡಿಮೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಅವ್ರಿಗೆ ನಾನು ಕೂಡ ಅದೇ ಹೇಳಿದೆ. ಮತ್ತು ಇನ್ನೊಂದು ತುಪ್ಪ ಇಲ್ಲದೆ ಊಟ ಮಾಡ್ತಾ ಇರಲಿಲ್ಲ ನಮ್ಮ ಮನೆಯವರು. ಮತ್ತು ಇದು ಮಟನ್ನು, ಇದು ಕುರಿ ಮಟನ್ನು, ಎಕ್ಸ್ಪೆಷಲಿ ಕುರಿ ಮಟನ್ನು ಜಾಸ್ತಿ ಓವರ್ ತಿನ್ನಬಾರ್ದು. ಬಟ್ ನಮ್ಮದು 1 ವರ್ಷ 2 ತುಂಬ ಜಾಸ್ತಿಗಳ ದಿನವೇ ಆಗೋಯ್ತು ಅನ್ಸುತ್ತೆ, ನನಗೆ ನೆನಪೇ ಇಲ್ಲ. ಜಾಸ್ತಿ ನಾವು ತರ್ತಿದ್ದೆ ಮಟನ್, ಹೌದು. ಸೊ ಹಂಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಓವರ್ ಆಯ್ತು ಅಂದ್ಕೊಂಡ್ರೆ ದಯಮಾಡಿ ಕ್ಷಮಿಸಿ. ನನಗೇನೋ ಹೇಳ್ಬೇಕು ಅನ್ನಿಸ್ತು, ಯಾಕಂದರೆ ಇವಾಗ ಗೊತ್ತಿಲ್ಲ ಜಾಸ್ತಿ ತಿಂತಿರ್ತೀವಿ, ರೇಟ್ ಜಾಸ್ತಿ. ಇವಾಗ ಕೋಳಿ ಕೂಡ ಅದೇ ಥರ ರೇಟ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಹಂಗಾಗಿ ಇನ್ನೇನು ಬಿಡಿ, 100-200 ಹಾಕ್ಬಿಟ್ರೆ ಅದು ಬರುತ್ತೆ ಅಂತೇಳಿ ಜಾಸ್ತಿ ದಿನ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೇ ವಾಸಿ ಅನಿಸುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಏನಂದರೆ ಪ್ರಾಬ್ಲಮ್ ಬರೋಷ್ಟು ಸ್ಟೇಜಲ್ಲಿಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವು ದಾರಿಗಳಿದ್ದಾವೆ. ಅಂದರೆ ಫುಡ್ ಡಯಟ್ ಇಂಪಾರ್ಟೆಂಟು, ಮತ್ತು ಎಕ್ಸಸೈಸ್, ಬಾಡಿಗೆ ಎಕ್ಸಸೈಸ್ ಇಂಪಾರ್ಟೆಂಟು. ಆಮೇಲೆ ಕೆಲವೊಂದು ಸ್ವಲ್ಪ ಒಂದು 15 ಡೇಸ್ 20 ಡೇಸ್ ಅಷ್ಟು ಆಗಷ್ಟು ಸ್ವಲ್ಪ ಟ್ಯಾಬ್ಲೆಟ್ ಕೊಡ್ತೀವಿ. ಅದಾದಮೇಲೆ ನಾರ್ಮಲ್ ಬರುತ್ತೆ ಅಂತ ಹೇಳಿದ್ದಾರೆ, ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ. ನಮ್ಮ ಮನೆಯವ್ರ ಫ್ರೆಂಡ್ಸ್ ಒಟ್ಟು ಕೆಲವರು ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ಸಜೆಷನ್ ಕೂಡ ಮಾಡಿದ್ದಾರೆ. ನಾಳೆ ಮತ್ತೆ ಇನ್ನೊಂದ್ಸರಿ ಹೋಗ್ಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಬರೋಣ ಅಂತ ಕೂಡ ಅಂದ್ಕೊಂಡಿದ್ದಾರೆ ಅವರು. ಟೈಮ್ ಆದರೆ ನನಗೆ ಹೋಗ್ಬೇಕಂತಾನೆ, ಯಾಕಂದರೆ ನನಗೆ ನಮ್ಮ ಮನೆಯವ್ರು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಸೊ ನನಗೆ ನಮ್ಮ ಮನೆಯವ್ರು ಸ್ವಲ್ಪ ಚಿಕ್ಕದಾದರೂ ಕೂಡ ನನಗೆ ತುಂಬ ನೋವಾಗುತ್ತೆ ನನಗೆ. ಹಂಗಾಗಿ ಬೆಳಗ್ಗಿಂದ ತುಂಬ ಅಪ್ಸೆಟ್ ಕೂಡ ಆಗಿದ್ದೆ ನಾನು. ಹಂಗಾಗಿ ಸ್ವಲ್ಪ ಟೈಮ್ ಸಿಗ್ತಾ ಅವ್ರ ನಮ್ಮ ಮಕ್ಕಳನ್ನ ಬಿಟ್ಟು ಬಂದಮೇಲೆ ಶುಕ್ರವಾರ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಮ್ಮ ಮನೇಲಿ ಫೋನ್ ಮಾಡಿದೆ, ಸ್ವಲ್ಪ ಈ ಥರ ಆಗಿದೆ ಅಂತ. ತುಂಬ ಮೈಂಡೆಲ್ಲ ಅಪ್ಸೆಟ್ ಆಗೋಯ್ತು. ಆವಾಗಲೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಏನೋ ಮಾಡೋಣ ಅಂದ್ಕೊಂಡೆ. ಬಟ್ ಇದೇ ಬೇಜಾರಲ್ಲಿ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೇಲಿ ಬಂದಮೇಲೆ ಅವರೇ ಹೇಳಿದರು, ಏನೂ ಆಗಲ್ಲಮ್ಮ, ಆ ಥರ ಭಯ ಪಡಬೇಡ, ಈ ಥರ ಹೇಳಿದ್ದಾರೆ ಡಾಕ್ಟರ್ ಅಂತ ಹೇಳ್ಬಿಟ್ಟು ಫೋನಲ್ಲಿ ನನ್ನ ಎದುರಿಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಹತ್ರ ಫೋನ್ ಮಾಡಿ ತಿಳ್ಕೊಂಡಾದ್ಮೇಲೆ ಬಿಡುವ ಅಂತ. ಯಾಕಂದರೆ ನಾನು ಇದೆಲ್ಲ ಯಾವುದೂ ನೋಡಿಲ್ಲ. ಸೊ ನನಗಿದೆಲ್ಲ ಹೊಸದಲ್ಲ. ಸೊ ನಾನು ಹಂಗಾಗಿ ಭಯಪಟ್ಟಿದ್ದೆ. ಯಾರು ಭಯ ಪಡಬೇಕಾಗಿಲ್ಲ. ಸ್ವಲ್ಪ ಫುಡ್ಡಲ್ಲಿ ನಾನ್ ವೆಜ್ಜನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಬಂದರೆ ಇಲ್ಲಾಂದರೆ ತಿಂದಷ್ಟು ದಣಿಬೇಕು, ಬಾಡಿ ದಣದಷ್ಟು ಹೆಲ್ದಿಯಾಗಿರ್ತೀವಿ. ನಮ್ಮ ಮನೆಗೆ ಒಂದೇ ರೀಸನ್ನು, ನೆರಳಲ್ಲೇ ಕೆಲಸ, ಬಿಸಿಲಲ್ಲಿ ಇಲ್ಲೇ ಇಲ್ಲ. ಸೊ ಹಂಗಾಗಿ ಅವ್ರಿಗೆ ಇವಾಗ ನಾನು ಕುತ್ಕೊಂಡು ಮಾತಾಡ್ತಿದ್ದೀನಲ್ಲ, ಇಷ್ಟೇ ಅವ್ರ ಕೆಲಸ, ಕುತ್ಕೊಂಡು ಸಿಸ್ಟಮಲ್ಲಿ ವರ್ಕ್ ಮಾಡೋದು. SP ಆಫೀಸಲ್ಲಿ ಇದೇ ಅವ್ರದ್ದು ಡ್ಯೂಟಿ. ಅಂದರೆ ನೀವು ಅಂದ್ಕೊಂಡಿರ್ಬೋದು, ಕೆಲವೊಬ್ಬೊಬ್ಬರಿಗೆ ಒಂದೊಂದು ಥರ ಡ್ಯೂಟಿ. ಸಿವಿಲ್ ಅವ್ರಿಗೆ ಒಂಥರ ಡ್ಯೂಟಿ, DR ಅವ್ರಿಗೆ ಒಂಥರ ಡ್ಯೂಟಿ, ಆಮೇಲೆ ಕ್ರೈಮ್ ಪೊಲೀಸ್ ಅವ್ರಿಗೆ ಒಂಥರ ಡ್ಯೂಟಿ. ನಮ್ಮ ಇದು ವೈರ್ಲೆಸ್ ಡಿಪಾರ್ಟ್ಮೆಂಟಲ್ಲಿ ವೈರ್ಲೆಸ್ ಪೊಲೀಸ್ ಅವ್ರಿಗೆ ಕಂಟ್ರೋಲ್ ರೂಮಲ್ಲಿ ಡ್ಯೂಟಿ ಇರುತ್ತೆ. ಅವ್ರದ್ದು ಡ್ಯೂಟಿ ಬಂದ್ಬಿಟ್ಟು ಇದೇ ಥರ ಕುತ್ಕೊಂಡು ನೆರಳಲ್ಲಿ ಕುತ್ಕೊಂಡು ಮಾಡೋ ಕೆಲಸ. ಹಂಗಾಗಿ ನಮ್ಮ ಮನೆಯವ್ರಿಗೆ ಬಾಡಿ ದಂಡೇ ಇಲ್ಲ. ಸೊ ಇನ್ಮೇಲಿಂದಾಗಲಿ ಬೆಳಗ್ಗೆ ಸಾಯಂಕಾಲ ವಾಕು, ರನ್ನಿಂಗು, ಆಮೇಲೆ ಎಕ್ಸಸೈಸ್ನೆಲ್ಲ ಅಳವಡಿಸ್ಕೊಡ್ಬೇಕು ಇನ್ಮೇಲಿಂದ ಅಂತ ಅಂದ್ಕೊಂಡಿದ್ದೀವಿ. ನಿಮಗೆ ಈ ಮಾಹಿತಿ ಉಪಯೋಗ ಆಗಲಿ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಇನ್ನೊಂದು, ಇಯರ್ಲಿ ಒನ್ಸ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೇದು ಅನಿಸುತ್ತೆ. ನಮಗೆ ಆಲ್ರೆಡಿ ಏನಾದರೂ ಸ್ವಲ್ಪ ಇದ್ದಾಗ ಗೊತ್ತಾದರೆ ನಾವು ಅದನ್ನು ವಾಸಿ ಮಾಡ್ಕೋಬೋದು ಅನ್ನೋದು. ಅದು ಇಲ್ಲಾಂದರೆ ದೊಡ್ಡ ಮಟ್ಟಕ್ಕೆ ಬಂದಾಗ ನಮಗೆ ಗೊತ್ತಾಗೋದು, ಯಾವುದೇ ಚೆಕಪ್ ಮಾಡಿಸ್ಕೊಳ್ಳದೆ ಇದ್ದಾಗ. ನಮ್ಮ ಮನೆಯವ್ರಿಗಂತೂ ವರ್ಷ ನಮ್ಮ ಮನೆಯವ್ರಿಗಂತಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಮಾಡ್ತಾರೆ. ಇದೇ ಥರನೇ ಬೇರೆ ಡಿಪಾರ್ಟ್ಮೆಂಟವರು ಕೂಡ ಮಾಡಿದ್ರೆ ತುಂಬ ಒಳ್ಳೇದು, ಅನುಕೂಲ ಆಗುತ್ತೆ ಅಂತ ನನ್ನ ಒಪಿನಿಯನ್ ಅನಿಸುತ್ತೆ. ಬಟ್ ಮಾಡಬೇಕಲ್ವ ಪಾಪ. ಇನ್ನೊಂದು, ನಾನು ನಮ್ಮ ಮನೆಯವ್ರಿಗೆ ಫಸ್ಟು KGF SP ಅವ್ರು ಮಾಡಿಸಿದ್ದು, ಅಂದರೆ ಎಲ್ರಿಗೂ KGF ಇತ್ತು. ಅವಾಗ ನಾನು ಕೂಡ ಹೋಗಿದ್ದೆ. ನನಗೂ ಸ್ವಲ್ಪ ಇಲ್ಲಿ ನೋವು ಥರ ಈ ಸೈಡಿಗೆ ಸ್ವಲ್ಪ ನೋವು ಬರ್ತಿತ್ತು. ಕೇಳಿದೆ ಡಾಕ್ಟ್ರು. ಆವಾಗ ನಾನು ಕೂಡ ಏನು ಮಾಡಿದೆ, ಏನಿಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ. ಮತ್ತು ಮೂಳೆ ಕೂಡ ಟೆಸ್ಟ್ ಮಾಡಿಸ್ಕೊಂಡಿದ್ದೆ ನಾನು. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಕಾಲ ಹತ್ರ ಏನಿಲ್ಲ, ತೊಂದರೆ ಇಲ್ಲ, ನಿಮ್ಮ ಏಜ್ ಕರೆಕ್ಟ್ ಇದ್ದೀರಾ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬಟ್ ಕೊಲೆಸ್ಟ್ರಾಲ್ ಬಗ್ಗೆ ಬಂದು, ಇನ್ನು ವೈರ್ಲೆಸ್ SP ಬೇರೆ ಇರ್ತಾರೆ, ಡಿಸ್ಟಿಕ್ SP ಬೇರೆ ಇರ್ತಾರಲ್ವ. ವೈರ್ಲೆಸ್ SP ಬಂದುಬಿಟ್ಟು ಬೆಂಗಳೂರಿರೋದು. ಸೊ ಆ ಟೆಸ್ಟ್ ಬಂದುಬಿಟ್ಟು ಕೋಲಾರಲ್ಲಿತ್ತು. ಸೊ ಹೋಗಿದ್ರು. ನಮ್ಮನೆಯವ್ರು ಹೇಳಿದ್ದು ನನಗೆ 2 ಸರಿ ಮಾಡಿಸ್ತಾರೆ ಇಲ್ಲಿ ಅಂತ. ಬೇರೆ ಕಡೆ ಹೆಂಗಿದೆ ನನಗೆ ಗೊತ್ತಿಲ್ಲ. ಫೈನಲಾಗಿ ಎಲ್ಲ ಚೆನ್ನಾಗಿದೆ. ಇದು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇಲ್ಲಿವರೆಗೂ ಇನ್ನು ನಾನು ಹೇಳ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ
ವಿಡಿಯೋನ ನೋಡಿಬಿಟ್ಟು ಲಾಸ್ಟಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ನಮ್ಮ ಮನೆಯವ್ರಿಗೆ ಬಂದಿರೋ ಸಮಸ್ಯೆನ ಅಥವಾ ಇದನ್ನೇ ಒಂದಿನ ಜಾಸ್ತಿ ಆದರೆ ಕೂಡ ಡೇಂಜರ್ ಹೌದು. ಸೊ ಇದೆಲ್ಲ ಯೂಸ್ ಆಗುತ್ತೆ ಅಂತಲೇ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈಗ ಬನ್ನಿ ನೋಡೋಣ ಒಂದು ಸ್ಕಿನ್ ಕೇರ್ ಅಂದರೆ ಬ್ಲ್ಯಾಕ್ ಹೆಡ್ಸ್ನ ಯಾವ ರೀತಿ ನಾವು ಮನೆಯಲ್ಲೇ ಸಿಗ್ತಕ್ಕಂಥ ಒಂದು ಇದು ಸಾಂಬಾರಿಗೆ ಬಳಸ್ತಕ್ಕಂಥ ಪದಾರ್ಥನ ಬಳಸಿಬಿಟ್ಟು ಯಾವ ರೀತಿ ನಾವು ಬ್ಲ್ಯಾಕ್ ಹೆಡ್ಸ್ನ ಯಾವ ರೀತಿ ರಿಮೂವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡೋಣ ಏನೇನು ಬಳಸ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ನೋಡಿ, ನಾನು ಒಂದು ಟೊಮೊಟೊ ತೊಗೊಂಡಿದ್ನಲ್ವ ಆಲ್ರೆಡಿ, ಒಂದು ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ಳಿ ಮತ್ತು ಚೆನ್ನಾಗಿ ಸ್ವಲ್ಪ ಹಣ್ಣಾಗಿರಲಿ. ಹಣ್ಣಾದಷ್ಟು ರಸ ಜಾಸ್ತಿ ಇರುತ್ತೆ. ಸೊ ನಾನು ಇಲ್ಲಿ ತೊಗೊಂಡು 2 ಪೀಸಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಸಮಭಾಗ ಮಾಡ್ಕೊಂಡಿದ್ದೀನಿ. ಅರಿಶಿನ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಅರ್ಧ ಸ್ಪೂನಷ್ಟು, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಸಕ್ಕರೆ ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು ನಮ್ಮ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ. ನೋಡಿ, ಇದನ್ನು ಚೆನ್ನಾಗಿ ಸ್ವಲ್ಪ ಹಣ್ಣಾಗಿದ್ದರೆ ರಸ ಚೆನ್ನಾಗಿರೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಸ್ವಲ್ಪ ಹಣ್ಣಾಗಿರೋದು ನಂದು ತುಂಬ ಓವರ್ ಹಣ್ಣಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ತೊಗೊಂಡ್ರೆ ಚೆನ್ನಾಗಂತ ಹೇಳ್ತೀನಿ. ನೋಡಿರಿ, ಆ ಥರ ಸ್ವಲ್ಪ ಮೀಡಿಯಮ್ಮಾಗಿ ಇದ್ದರೆ ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಸ್ಪೂನ್ ತೊಗೊಂಡು ಚುಚ್ಚಿದ್ರೆ ಸಾಕು, ಅದು ಮೆತ್ತಗಾಗಿ ಹೋಗ್ಬಿಡುತ್ತೆ. ಈ ಥರ ಪೂರ್ಕಿಂದ ಸ್ವಲ್ಪ ಚೆನ್ನಾಗಿ ಚುಚ್ಚಿದ್ರೆ ಮೆತ್ತಗಾಗುತ್ತೆ. ಮೆತ್ತಗಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ನೀವು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಹಂಗೆ ಫೇಸ್ಗೆ ಅಪ್ಲೈ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಯಾಕಂದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಅಲ್ವಾ. ಆದ್ದರಿಂದ ನಾವು ಸಕ್ಕರೆನ ಈ ಥರ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ನೀವು ಸಕ್ಕರೆ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಸ್ವಲ್ಪ ಉಳಿಸಿದ್ದೀನಿ, ಪೂರ್ತಿ ಹಾಕಿಲ್ಲ. ನಾನು ಫೇಸ್ಗೆ ಅಷ್ಟೇ ಅಪ್ಲೈ ಮಾಡ್ಕೊಳ್ತಿರೋದು. ಮತ್ತು ಕೆಲವರು ಕೈಗೆಲ್ಲ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದರಿಂದ ವೈಟ್ ಕೂಡ ಆಗುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಕೂಡ ಹೋಗುತ್ತೆ. ನೋಡಿ, ನಾನು ಆ ಸಕ್ಕರೆನ ಸ್ವಲ್ಪ ಕರಗೋದಕ್ಕೆ ಬಿಡ್ತೀನಿ. ನೋಡಿ, ಸ್ವಲ್ಪ ಸಕ್ಕರೆ ಕರಗಿದೆ. ಇದಾದಮೇಲೆ ಸ್ಪೂನ್ ದೊಡ್ಡದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ತೆಗಿಯೋದಕ್ಕಾಗಲಿಲ್ಲ. ನೋಡಿ, 1/4 ಟೀ ಸ್ಪೂನಲ್ಲಿ ಸ್ವಲ್ಪ ತೊಗೊಂಡು ನಾನು ಅರಿಶಿನ ಬೆರೆಸ್ಕೊಂಡಿದ್ದೀನಿ. ಅದಕ್ಕೆ ಆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಆಗಿಲ್ಲ ಅಂದರೆ ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸಕ್ಕರೆ ಕರಗದೇ ಇದ್ದರೆ ಮತ್ತು ಮುಖ ಎಲ್ಲ ತೆರೆಚ್ಕೊಳ್ಳುತ್ತೆ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಸಕ್ಕರೆನ ಕರಗೋದಕ್ಕೆ ಬಿಡಬೇಕು. ಸೊ ಹಂಗಾಗಿ ನಾನು ಕರಗಿಸಿದಾದ್ಮೇಲೆ ಸ್ಪೂನಿಂದ ಕೂಡ ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ. ನೋಡಿ, ಇಲ್ಲಾಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ನಮ್ಮ ಫೇಸು. ಈಗ ನೋಡಿ, ಅಷ್ಟಾಯಿತು. ಅದನ್ನು ರೆಡಿ ಆದಮೇಲೆ ನಾವು ಮುಖ ತೊಳ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ಮುಖ ತೊಳ್ಕೊಂಡು ಬಂದಾದಮೇಲೆ ಈಗ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೈಯಿಂದ ಆ ಥರ ಸ್ವಲ್ಪ ರಸ ಚೆನ್ನಾಗಿದೆ, ಮೆತ್ತಗಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ನಿಮಗೆ. ಸ್ವಲ್ಪ ಬೀಳ್ದಿರೋದ್ರಿಂದ ನಾನು ಕೈಯನ್ನು ಆ ಥರ ಇಟ್ಕೊಂಡಿದ್ದೀನಿ. ಈ ಥರ ಸರ್ಕಲ್ ರೀತಿಯಲ್ಲಿ ನಾವು ಹಚ್ಕೋಬೇಕು. ಬ್ಲ್ಯಾಕ್ ಹೆಡ್ಸ್ ಎಲ್ಲಿರುತ್ತಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಟೊಮೊಟೊ ಇದರಿಂದ ಸ್ವಲ್ಪ ಹಚ್ಬಿಟ್ಟು ಮಸಾಜ್ ಮಾಡ್ಕೋಬೇಕು. ಆ ಥರ ಮಸಾಜ್ ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಬ್ಲ್ಯಾಕ್ ಹೆಡ್ಸ್ ಒಂದೇ ಅಲ್ಲ ಫ್ರೆಂಡ್ಸ್, ಸ್ಕಿನ್ ಕೂಡ ಗ್ಲೋ ಬರುತ್ತೆ ಮತ್ತು ವೈಟ್ ಕೂಡ ಆಗುತ್ತೆ. ತುಂಬ ಯೂಸ್ ಆಗುತ್ತೆ ಇದರಿಂದ. ಒಂದ್ಸರಿ ಟ್ರೈ ಮಾಡಿ. ಯಾಕಂದರೆ ಇದಕ್ಕೇನು ಖರ್ಚೇನು ಬೇಕಾಗಿಲ್ಲ. ಮನೆಯಲ್ಲೇ ಹೆಂಗೂ ಟೊಮೊಟೊ ಇರುತ್ತಲ್ವ, ಸಕ್ಕರೆ ಟೀ ಕಾಫಿಗೆ ಅಂತ ಹೇಳ್ಬಿಟ್ಟು ಸಕ್ಕರೆ ಕೂಡ ಇಟ್ಕೊಂಡಿರ್ತೀವಿ. ಆಮೇಲೆ ಅರಿಶಿನ ಅಂತಂದರೆ ಮತ್ತು ಹೆಂಗೂ ಅರಿಶಿನ ಯೂಸ್ ಮಾಡ್ತೀವಲ್ವ. ಸೊ ಅರಿಶಿನ ಹಾಕ್ಬಿಟ್ಟು ಈ ಥರ ಎರಡನ್ನೂ ಮೂರು ಪದಾರ್ಥಗಳನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ವೈಟ್ ಆಗುತ್ತೆ, ಗ್ಲೋ ಆಗುತ್ತೆ, ಶೈನಿಂಗ್ ಬರುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ನಮ್ಮ ಕ್ಲಿಯರ್ ಸ್ಕಿನ್ಗೆ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆಯದಿದು, ಯೂಸ್ ಮಾಡ್ಕೊಳ್ಳಿ. ಇದನ್ನು ವಾರದಲ್ಲಿ 3-4 ಸಲ ಯೂಸ್ ಮಾಡ್ಕೊಳ್ಳೋ ಏನು ಸ್ಕಿನ್ ತೊಂದರೆ ಬರಲ್ಲ. ಇದು ಎಲ್ಲ ಸ್ಕಿನ್ನವ್ರಿಗೂ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಸ್ಕಿನ್ನರ್ ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಆ ಥರ ಮೂಗು ಮೇಲೆಲ್ಲ ಜಾಸ್ತಿ ಇರುತ್ತಲ್ವ ಬ್ಲ್ಯಾಕ್ ಹೆಡ್ಸ್ ಎಲ್ಲ, ಹಂಗಾಗಿ ಅಲ್ಲೆಲ್ಲ ಚೆನ್ನಾಗಿ ಆ ಟೊಮೊಟೊಯಿಂದ ಆ ಥರ ತಿಕ್ಬಿಟ್ಟು ಆಮೇಲೆ ಅದು ರಸ ಎಲ್ಲ ನಮ್ಮ ಮುಖಕ್ಕೆಲ್ಲ ಅಪ್ಲೈ ಮಾಡಿರ್ತೀವಲ್ವ, ಕೈಯಿಂದ ಕೂಡ ಮಸಾಜ್ ಮಾಡ್ಕೋಬೋದು. 10 ನಿಮಿಷ ಮಸಾಜ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. 10 ನಿಮಿಷ ಅಂದರೆ ತುಂಬ ಪ್ರೆಸ್ ಮಾಡಬೇಡಿ, ಮೇಲ್ಮೇಲೆ ಆ ಥರ ಹಾಕಿ ಆ ಥರ ಒಂದು 10 ನಿಮಿಷ ಕೂಡ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಆ ಥರ ಮಾಡಿಕೊಂಡು ಆ ಥರ 10 ನಿಮಿಷ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಡಿ, ಸ್ವಲ್ಪ ಒಣಗೋದಕ್ಕೆ. ಜಾಸ್ತಿ ಒಣಗಿಸೋದಕ್ಕೆ ಬಿಡಬೇಕಂತೇನಿಲ್ಲ, ಸ್ವಲ್ಪ ಅದು ಬಿಟ್ಬಿಟ್ರೆ ಸಾಕು, ಒಣಗೋಗ್ಬಿಡುತ್ತೆ ಇದು. ಯಾಕಂದರೆ ಟೊಮೊಟೊ ರಸ ಇದೆ ಅಲ್ವಾ, ಟೊಮೊಟೊ ರಸ ಮತ್ತು ಜೊತೆಗೆ ಸಕ್ಕರೆ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಡ್ರೈ ಆಗುತ್ತೆ. ನೋಡಿ, ಆ ಥರ ಮಸಾಜ್ ಮಾಡ್ಕೊಳ್ಳಿ. ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಕೂಡ ಚೆನ್ನಾಗಿ ಜಾಸ್ತಿ ಮಸಾಜ್ ಮಾಡ್ಕೊಳ್ಳಿ.
ನನ್ನ ಮಗಳು ಮಾತಾಡ್ತಾ ಇದ್ಲು. ಸೊ ಹಂಗಾಗಿ ಆ ಕಡೆ ನೋಡ್ತಾ ಇದ್ದೆ. ಅವಳು ನನ್ನ ಮಕ್ಕಳು ಮನೇಲಿದ್ದರೆ ನಾನು ಏನಾದ್ರು ಮಾಡ್ಬೇಕಾದ್ರೂ ಸೆಂಟ್ರಲ್ಲಿ ಮಾತಾಡ್ತಿರ್ತಾರೆ ಫ್ರೆಂಡ್ಸ್. ನೋಡಿ ಸ್ವಲ್ಪ ಕೈಯಲ್ಲಿ ಮಿಕ್ಕಿರೋದ್ರಿಂದ ನನ್ನ ಅಂದರೆ ಕೈ ಕೂಡ ಹಚ್ಕೋಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ನಾನು ಫೇಸ್ಗೆ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಅಂತ ಮಾತ್ರ ತೋರಿಸ್ತಿರೋದು. ಬಟ್ ಇನ್ನೂ ಒಂದು ಅರ್ಧ ಪೀಸ್ ಉಳಿದಿತ್ತಲ್ವ, ಅದನ್ನು ನೀವು ಕೈ ಕೂಡ ಹಚ್ಕೋಬೋದು. ನಾನಿವತ್ತು ಶುಕ್ರವಾರದ ಇದು ವಿಡಿಯೋ ಯಾವುದಿದು, ಸ್ವಲ್ಪ ನಾನು ಪೂಜೆ ಮಾಡೋದ್ರಿಂದ ನಾನು ಡ್ರೆಸ್ ಹಾಕ್ಕೊಂಡಿದ್ನಲ್ವ, ಸ್ಲೀವ್ಸ್ ಎಲ್ಲ ಸ್ವಲ್ಪ 3-4 ಸೈಜ್ ಸ್ಲೀವ್ಸ್ ಇರೋದ್ರಿಂದ ಹಚ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಕೈಗೆ ಹಚ್ಕೊಂಡು ತೋರಿಸಿಲ್ಲ. ಕೈಗೆ ಹಚ್ಕೊಳ್ಳೋರು ಕೂಡ ಹಚ್ಕೋಬೋದು. ನೋಡಿ ಈಗ ಒಂದು 10 ಮಿನಿಟ್ಸ್ ಬಿಟ್ಟು ನಾನು ತೋರಿಸ್ತಿರೋದು, ಬೇಗ ಡ್ರೈ ಆಗಿಬಿಡುತ್ತೆ. ಆ ಥರ ಸ್ವಲ್ಪ 10 ನಿಮಿಷ ಆದಮೇಲೆ ಹೋಗಿ ಮುಖ ತೊಳ್ಕೊಂಡು ಒಂದು ವಾರದಲ್ಲಿ 2-3 ಸರಿ ಮಾಡಿದ್ರೆ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಕೂಡ ಕಡಿಮೆ ಆಗುತ್ತೆ, ಶೈನಿಂಗ್ ಕೂಡ ಬರುತ್ತೆ. ನೋಡಿ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಈಗ. ಅಂದರೆ ಮೂಗತ್ರನೇ ತುಂಬ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಅದು, ಮತ್ತು ಗಲ್ಲದ ಮೇಲೆ ಕೂಡ ಜಾಸ್ತಿ ಬರುತ್ತೆ. ನೋಡಿಬಿಟ್ಟು ನನ್ನ ಮಕ್ಕಳು ಸೆಂಟ್ರಲ್ಲಿ ಮಾತಾಡ್ತಾಯಿದ್ರು ಫ್ರೆಂಡ್ಸ್. ಹಂಗಾಗಿ ಮಾತಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೆ. ಸೈಡಿಗೆ ಕೂತ್ಕೊಂಡಿದ್ರು. ನೋಡಿ ಫೇಸ್ ಎಲ್ಲ ಎಷ್ಟು ಶೈನಿಂಗ್ ಕಾಣಿಸ್ತಿದೆ ನೋಡಿ, ಗ್ಲೋ ಕೂಡ ಕಾಣಿಸುತ್ತೆ. ಮತ್ತು ಒಂದೇ ಸರಿ ರಿಸಲ್ಟ್ ಬರೋಲ್ಲ. ಬ್ಲ್ಯಾಕ್ ಹೆಡ್ಸ್ ಸ್ವಲ್ಪ ಜಾಸ್ತಿ ಇರೋರು ಒಂದು ವಾರದಲ್ಲಿ 3-4 ಸರಿ ಈ ಥರ ಹಚ್ಚಿಕೊಂಡು ಟ್ರೈ ಮಾಡಿ ನೋಡ. ಮೂಗು ಮೇಲೆ ಸೈಡ್ಗೆಲ್ಲ ಆ ಥರ ಎಲ್ಲ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಅಂಥ ಕಡೆ ಎಲ್ಲ ಜಾಸ್ತಿ ಬರುತ್ತೆ. ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೂ ವಿಡಿಯೋ ನೋಡಿಬಿಟ್ಟು ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನಂದಾದೀಪ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ನೋಡಿ ಸ್ಕಿನ್ ಎಷ್ಟು ಕ್ಲಿಯರ್ ಕಾಣಿಸ್ತಿದೆ ನಂದು. ಇದು ಯೂಸ್ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ನ್ಯಾಚುರಲ್ ಅಲ್ವಾ, ಯಾವುದೇ ಸ್ಕಿನ್ಗೆ ಯಾವುದೂ ಪ್ರಾಬ್ಲಮ್ ಆಗೋಲ್ಲ, ಏನೂ ತೊಂದರೆ ಆಗೋಲ್ಲ. ಯಾವುದೇ ಪ್ಯಾಚ್ ವರ್ಕ್ ಇಲ್ಲದೆ ಹಂಗೆ ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ಪದೇ ಅಲ್ಲಿ ತೋರಿಸ್ತಿರೋದು ಉದ್ದೇಶ ಒಂದೇ, ಅಲ್ಲಿ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ವ, ಸೊ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಆ ಥರ ತೋರಿಸ್ತಿರೋದು. ನೋಡಿ ಎಷ್ಟು ಕ್ಲಿಯರ್ ಅನಿಸ್ತಿದೆ ನೋಡಿರಿ. ಯಾವುದೇ ರೀತಿ ಮೇಕಪ್ ಮಾಡ್ಕೊಂಡಿಲ್ಲ, ಏನಿಲ್ಲ, ಆದರೆ ಎಷ್ಟು ಚೆನ್ನಾಗಿ ಬರುತ್ತೆ. ಒಂದೇ ದಿನಕ್ಕೆ ಈ ಥರ ಅನಿಸುತ್ತೆ ಅಂತಂದರೆ ಒಂದು ವಾರದಲ್ಲಿ 3 ಸರಿ ಮಾಡಿ ಸ್ಕಿನ್ನು ನಿಜವೂ ತುಂಬ ಅಂದರೆ ತುಂಬ ಯಾವ ಪಾರ್ಲಲ್ಲೂ ಕೂಡ ಹೋಗೋದು ಬೇಕಾಗಿಲ್ಲ ನೀವು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ನು. ನೋಡಿ ನನಗೆ ಪದೇ ನಡ್ಕೋಬೇಕು ಅನಿಸ್ತಿತ್ತು. ಆಮೇಲೆ ನಿಮಗೂ ಕೂಡ ಕ್ಲಾರಿಟಿ ಇರಲಿ ಅಂಥೇಳಿ ಆ ಥರ ಫೇಸ್ ಎಲ್ಲ ತೋರಿಸ್ತಿರೋದು ಮುಟ್ಟಿ ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಿರೋದು. ಇದು ನಿಜವಾಗ್ಲೂ ಫ್ರೆಂಡ್ ನಾನು ಸುಳ್ಳು ಹೇಳ್ತಿಲ್ಲ. 1-2 ಸರಿ ಟ್ರೈ ಮಾಡಿ, 2 ಸರಿ ಟ್ರೈ ಮಾಡಿ, ನಿಮ್ಮ ಸ್ಕಿನ್ ಚೇಂಜ್ ಕಾಣಿಸುತ್ತೆ. ಆಲ್ರೆಡಿ ನನಗೂ ಕೂಡ ಬ್ಲ್ಯಾಕ್ ಹೆಡ್ಸ್ ಆಗಿತ್ತು, ನಾನು ಕೂಡ ಯೂಸ್ ಮಾಡಿದ್ದೀನಿ 2-3 ದಿನ. ಇದು ನಾನು ಹಚ್ಕೊಂಡಿರೋದು 4ನೇ ಸರಿ ಹೌದು, ಅದನ್ನು ನಿಮಗೆ ವಿಡಿಯೋ ಮುಖಾಂತರ ನಿಮಗೂ ತೋರಿಸ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಮೂಗುತಿ ಕೂಡ ಹೋಗಿದೆ ಅಂತ ಹೇಳಿದೆ, ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆನಾ? ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ನಮ್ಮ ಮನೆಯವ್ರು ನನಗೆ ಕೊಡಿಸಿರ್ತಕ್ಕಂಥ ಬರ್ತ್ಡೇ ಗಿಫ್ಟು ಹೋದ ವರ್ಷ, ಬಟ್ ಹಾಕ್ಕೊಂಡಿರಲಿಲ್ಲ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.